ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಅಯೋಧ್ಯ ರಾಮಮಂದಿರ ಟ್ರಸ್ಟ್ ಹಗರಣ, ಮೋದಿ ಅಮಿತ್ ಶಾ ರಾಜೀನಾಮೆಗೆ ಉಗ್ರಪ್ಪ ಆಗ್ರಹ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಲ್ಲಿ ನಡೆದಿದೆ ಎನ್ನಲಾದ ಕೋಟ್ಯಂತರ ರೂಪಾಯಿ ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಕಾಂಗ್ರೆಸ್ನ ಹಿರಿಯ ನಾಯಕ ವಿಎಸ್ ಉಗ್ರಪ್ಪ ಆಗ್ರಹಿಸಿದ್ದಾರೆ. ಕಾರವಾರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಉಗ್ರಪ್ಪ, ರಾಮಮಂದಿರ ಟ್ರಸ್ಟ್ಗೆ ಸಂಬಂಧಿಸಿದ ಆರೋಪಿತ ಅಕ್ರಮಗಳಿಗೆ ಕೇಂದ್ರ ಸರ್ಕಾರವೇ ಹೊಣೆ ಎಂದು ಆರೋಪಿಸಿದರು. ಟ್ರಸ್ಟ್ನ 2 ಸದಸ್ಯರು ರಾಜೀನಾಮೆ ನೀಡಿರುವುದು ಹಾಗೂ 8 ಮಂದಿಯನ್ನು ಬಂಧಿಸಿರುವುದು ಪ್ರಕರಣದ ಗಂಭೀರತೆಯನ್ನು ತೋರಿಸುತ್ತದೆ ಎಂದು ಅವರು ಹೇಳಿದರು. ಪ್ರಧಾನಿಯವರ ಮಾಜಿ ಪ್ರಧಾನ ಕಾರ್ಯದರ್ಶಿ ನೃಪೇಂದ್ರ ಮಿಶ್ರಾ ಸೇರಿದಂತೆ ಕೇಂದ್ರ ಹಾಗೂ ಉತ್ತರ ಪ್ರದೇಶ ಸರ್ಕಾರದ ಹಿರಿಯ ಅಧಿಕಾರಿಗಳು ಟ್ರಸ್ಟ್ನಲ್ಲಿ ಇದ್ದಾಗ ಸರ್ಕಾರ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಉಗ್ರಪ್ಪ ಅಭಿಪ್ರಾಯಪಟ್ಟರು. ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಬಿಜೆಪಿ, ಆರ್ಎಸ್ಎಸ್ ಹಾಗೂ ವಿಶ್ವ ಹಿಂದೂ ಪರಿಷತ್ ಸಂಘಟನೆಗಳು ರಾಜಕೀಯ ಲಾಭಕ್ಕಾಗಿ ಶ್ರೀರಾಮನ ಹೆಸರನ್ನು ಬಳಸಿಕೊಂಡಿವೆ ಎಂದು ಆರೋಪಿಸಿದ ಅವರು, ರಾಮನ ಹೆಸರಿನಲ್ಲಿ ದೇವಸ್ಥಾನದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎನ್ನುವ ಆರೋಪಗಳು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸೇರಿದಂತೆ ಪ್ರಮುಖರು ಈ ವಿಷಯದಲ್ಲಿ ಮೌನವಾಗಿರುವುದನ್ನು ಪ್ರಶ್ನಿಸಿದ ಉಗ್ರಪ್ಪ, ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನೈತಿಕ ಹೊಣೆಗಾರಿಕೆಯ ಉದಾಹರಣೆಯನ್ನು ಉಲ್ಲೇಖಿಸಿದರು. ಇದೇ ವೇಳೆ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ರಾಮಲಲ್ಲಾ ಪೂಜೆಗೆ ಅವಕಾಶ ಕಲ್ಪಿಸಿದ್ದನ್ನು ಹಾಗೂ ಗಂಗಾ ನದಿ ಸ್ವಚ್ಛತೆಗೆ ಅನುದಾನ ನೀಡಿದ್ದನ್ನು ನೆನಪಿಸಿದ ಅವರು, ಧರ್ಮವನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳದೆ ಸಂವಿಧಾನದ ಜಾತ್ಯತೀತ ಮೌಲ್ಯಗಳನ್ನು ಗೌರವಿಸಬೇಕು ಎಂದು ಹೇಳಿದರು. ಹಾಗಾಗಿ ಇಡೀ ವಿಶ್ವದ ಜನರನ್ನ, ಭಾರತದ ಜನರನ್ನ ಕ್ಷಮೆಯನ್ನ ಮೋದಿ ಕೇಳಬೇಕು, ಅಮಿತ್ ಶಾ ಕೇಳಬೇಕು, ಉತ್ತರ ಪ್ರದೇಶ ಚೀಫ್ ಮಿನಿಸ್ಟರ್ ಕೇಳಬೇಕು. ಇದಕ್ಕೆ ತಾಯಿ ಸ್ಥಾನದಲ್ಲಿ ನಿಂತಿರುವಂತಹ ಆರ್ಎಸ್ಎಸ್ ನ ಸರಸಂಚಾಲಕರು ಮತ್ತು ಅವರ ಟೀಮ್ ಈ ದೇಶದ ಜನರ ಕ್ಷಮೆಯನ್ನ ಕೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಮಾತಾಡ್ತಾರೆ, ನಾವು ಹಿಂದುತ್ವ ಯಾಕೆ ರಿಜಿಸ್ಟ್ರೇಷನ್ ಆಗಬೇಕು, ಆರ್ಎಸ್ಎಸ್ ಯಾಕೆ ಆಗಬೇಕು ಅಂದ್ರೆ ಈ ಲೂಟಿ ಮಾಡೋದನ್ನ ಮಾಡ್ತಾ ಇದ್ರಲ್ಲ, ಇದನ್ನ ನಿಲ್ಲಿಸು. ನೀವು ಆರ್ಎಸ್ಎಸ್ 42 ಸಂಘಟನೆಗಳಿದ್ದೀರಿ, ಬಿಜೆಪಿ, ವಿಶ್ವ ಹಿಂದೂ ಪರಿಷತ್, ಆರ್ಎಸ್ಎಸ್, ಎಬಿವಿಪಿ ಎಕ್ಸೆಟ್ರಾ ಎಕ್ಸೆಟ್ರಾ, ಸುಮಾರು 3800ಕ್ಕೂ ಹೆಚ್ಚು ಜನ ಫುಲ್ ಟೈಮ್ ನಡೆಸಿದ್ರಿ. ಎಲ್ಲಿಂದ ದುಡ್ಡು ಬರುತ್ತಪ್ಪ? ದುರ್ದಕ್ಷಿಣೆಯಲ್ಲಿ 1000 ಕೋಟಿ 1925 ಇಂದ ಕಲೆಕ್ಷನ್ ಮಾಡಿದ್ರೆ ಎಲ್ಲಿ ಅಕೌಂಟಬಿಲಿಟಿ ಇದೆ? ಇದೇನಾ ನಿಮ್ಮ ದೇಶಭಕ್ತಿ? ಇದೇನಾ ನಿಮ್ಮ ಅಪ್ರೈಟ್ನೆಸ್? ಇದೇನಾ ನಿಮ್ಮ ಪಾರದರ್ಶಕತೆ? ಇದರಲ್ಲಿ ಎಷ್ಟು ಲೂಟಿ ಹೊಡೆದಿದ್ರು ರಾಮ ಮಂದಿರದಲ್ಲಿ, ಈ ಗುರು ದಕ್ಷಿಣೆಯಲ್ಲಿ ಎಷ್ಟು ಲೂಟಿ ಹೊಡೆಕೊಂಡು ಎಲ್ಲೆಲ್ಲಿ ಆಸ್ತಿಗಳು ಮಾಡಿಕೊಂಡಿದ್ರು, ದೇವರೇ ಕಾಪಾಡಬೇಕು. ಹಾಗಾಗಿ ಡಿಮ್ಯಾಂಡಿಂಗ್ ಆರ್ಎಸ್ಎಸ್ ಅವರು ರಿಜಿಸ್ಟರ್ ಮಾಡಿಕೊಳ್ಳಿ ನಿಮ್ಮ ಸಂಘಟನೆಯನ್ನ, ಅಕೌಂಟಬಿಲಿಟಿ ಇಡಿ. ನಿಮ್ಗೆ ನಿಜಕ್ಕೂ ಸಹ ದೇಶ ಪ್ರೇಮಿಗಳಾಗಿರುವಂತದ್ದು. ಇದನ್ನ ಮಾಡದೆ ಉಡಾಫೆಯ ಮಾತುಗಳನ್ನ ಆಡ್ತೀರಿ. ಯಾರು ಏನಾದ್ರು ನಿಮ್ ಬಗ್ಗೆ ಮಾತಾಡಿದ್ರೆ ಅವರನ್ನ ದೇಶ ವಿರೋಧಿಗಳು, ದೇಶದ್ರೋಹಿಗಳು ಅಂತೇಳಿ, ನಗರ ನಕ್ಸಲೈಟ್ಸ್ ಅಂತೇಳಿ, ನಿಜವಾದಂತಹ ದೇಶಕ್ಕೆ ಅಪಮಾನ ತರ್ತಾ ಇರುವಂತವ್ರು ಯಾರಾದ್ರೂ ಇದ್ರೆ ಇವರು ಸಂಘ ಪರಿವಾರದ ಜನ. ಅಂದ್ರೆ ಇವನಿಗೆ ಕಾಣಬೇಕಾ ಈ ರಾಮ ಇದಕ್ಕಿಂತ ಇನ್ನೊಂದು ಅಪರಾಧ ನ್ಯಾಯಾಲಯದಲ್ಲಿ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಇಷ್ಟೇ, ರಾಜೀನಾಮೆ ಕೊಡಿ, ಜನರ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ಆಗ್ರಹಿಸ್ತಾರೆ.